ನಮ್ಮ ಭಾಗದಲ್ಲಿ ಎಲ್ಲ ನಶಿಸಿ ಹೋಗೋದು ನಮ್ಮ ಮಟ್ಟಕ್ಕೆ ಮಾತ್ರ. ನಮ್ಮಲ್ಲಿ ಸಣ್ಣ ಅವಾಗ ಒಂದು 20-30 ವಸತಿ ಒಳಗೆ ದೇವ್ರ ಕುಣಿಸ್ತು. ಅದರೊಳಗೆ ಈ ನಮ್ಮ ಅದು ಯಾವ ಪೇಟಪ್ಪ ನಮ್ಮ ಇವರು 5ನೇ ವಾರ್ಡ್ನೊಳಗೆ ವಿಶೇಷವಾಗಿ ಭಾಳ ಅದ್ದೂರಿಯಿಂದ ಆಚರಣೆ ಮಾಡ್ತಿದ್ರು. ಅವಾಗ ನಾವು ಕೂಡ ಅದನ್ನು ಅಭಿವೃದ್ಧಿ ನೋಡ್ಕೊಂಡು ಭಾಳ ಚಂದ ಇರ್ತಿತ್ತು. ಏನಿರ್ತಂದ್ರೆ ಈ ಹಬ್ಬ ಯಾಕೆ ಮಾಡ್ಯಾರ ಅಂದ್ರೆ ನಿಮ್ಗೆ ಒಂದು ವಿಶೇಷ. ಈಗ ಜಾತ್ರೆ, ನಾಟಕ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಏನು ಇರ್ತಾವೆ, ಒಬ್ರಿಗೊಬ್ಬರು ಸಂಘಟನೆ ಆಗಲಿ, ಒಬ್ರಿಗೊಬ್ಬರು ವೈಮನಸ್ಸುಗಳನ್ನು ಬಿಟ್ಟು ಎಲ್ಲರೂ ಒಂದಾಗಲಿ ತಿಳ್ಕೊಂಡು ಈ ಜಾತ್ರೆ ಮತ್ತು ಉಳಿದ ಎಲ್ಲ ಇದರೊಳಗೂ ಇದೊಂದು ಮೊಹರಂ ಹಬ್ಬ. ಇದೊಂದು ಮೊಹರಂ ಹಬ್ಬ ಅಂದ್ರೆ ಈ ಹಬ್ಬದೊಳಗೆ ಇದೊಂದು ಜಾತ್ರೆ ನಾವು ಮೊಹರಂ ಅಂತೀವಿ. ನೀವು ಹೈದರಾಬಾದ್ ಕರ್ನಾಟಕ ಹೋಗ್ರಿ, ನಮ್ಮ ಜಾತ್ರೆಗೆ ಬರ್ರಿ ಅಂತಾರೆ. ನಾವು ಜಾತ್ರೆ ಕರೆ ಕೊಟ್ಟಿವಿ ಮಗಳನ್ನ ಅಂತ ಹೇಳ್ತಾರೆ. ಅಲ್ಲಿ ಇವತ್ತಿಗೂ ಐತೆ. ನಮ್ಮಲ್ಲಿ ಏನಂತಂದ್ರೆ ಇವರೆಲ್ಲ ಸುಮ್ಮನೆ ಎಲ್ಲೇ ಒಂದು 2-3 ಇರ್ಬೇಕು. ನಮ್ಮ ಕಿಲೆದಾಗ ಒಂದು ಅದ್ದೂರ್ಯವಾಗಿ ಮಾಡ್ತಾರೆ. ಹಿಂಗೆಲ್ಲ ಒಂದು 2-3 ಅದಾವ. ಅಷ್ಟರೊಳಗನ ಅದು ಶಾಂತಿ ವತಿಯಿಂದ ನಡೀತೀವಿ. ನಮ್ಮಲ್ಲಿ ಯಾವುದೂ ಅಹಿತಕರ ಘಟನೆ ನಡೆಯಲ್ಲ. ಯಾಕಂದ್ರೆ ಒಳ್ಳೆ ಆಫೀಸರ್ಸ್ ಅದರ, ಪಿ.ಎಸ್. ಐ ಒಳ್ಳೆಯವರು. ಅವರು ಪಾಪ ಎಷ್ಟು ಬೆದರಿಸ್ತಾರೆ ಏನೋ ಹಿಂದಿನಂತೆ ಈಗ ನೆರೆಗಿಲ್ಲ. ಯಾಕಂದರೆ ಧರ್ಮದ ಪಂಡಿತಗಳನ್ನು ಈ ಹಬ್ಬ ಎರಡು ಸಲವಾಗಿ ಆಚರಣೆ ಮಾಡ್ತಾರ ಅನ್ನೋದು ಜನಕ್ಕೆ ತಿಳುವಳಿಕೆ ಬಂದ ನಂತರ ಈ ಹಬ್ಬ ಮೇಡಮ್ ಅವರೇ, ಈಗ ನಡೆಯೋದು ಒಂದು ದಗಾರ, ಅಲ್ಲಿ ಒಂದು ಸ್ವಲ್ಪ ನಮ್ಮ ಬರಿಗಾಡಿ ಮಷೀನ್ ಅಂತೇಳಿ ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ಬನ್ನಿ ಕಟ್ಟಿ ಆಮೇಲೆ ಕಿಲೆದಾಗ ಒಂದು 2-3 ಗಂಟೆ ಅಷ್ಟೊಂದು ವಿರಾಮ. ಈ ಹಬ್ಬವನ್ನು ಯಾವ ಹೊರಗೆ ನಡೀತಿದ್ದು ಈಗ ದಯವಿಟ್ಟು ಎಲ್ಲರೂ ಇಲ್ಲಿ ಭಾವೈಕ್ಯದ ಸಂಕೇತ. ಯಾವುದು ಇನ್ನೋರಿಗಾದರೂ ಯಾವ ಹಬ್ಬದಾಗಲಿ, ಹಿಂದೂ ಮುಸ್ಲಿಂ ಯಾವ ಹಬ್ಬ ಮಾಡಿದ್ರು ಇವತ್ತು ಗಲಾಟೆ ಆಗಿಲ್ಲ, ಹಬ್ಬದೊಳಗೆ ಗಲಾಟೆ ಆಗಿಲ್ಲ, ಉಳಿದ ಹಬ್ಬ. ಆದರೆ ಈಗ ಯಾವ ಗಲಾಟೆ ಆಗಲ್ಲ ಅಂತ ಹೇಳಿ ನಮ್ಮ ಮುಂದೆ ನನ್ನ ಅನಿಸಿಕೆ ನಾನು ಯಾರು ಮಾತಾಡಲಿಕ್ಕೆ ಕಿಲದಾಗ ಮತ್ತು ಬನ್ನಿಕಟ್ಟಿ ಏರಿಯಾದಲ್ಲಿ ಸವಾರಿಗಳು ಬರ್ತಾವೆ ಅಂತೇಳಿ ಆ ಒಂದು ಭಾಗದಲ್ಲೂ ಕೂಡ ಸಿಬ್ಬಂದಿಗಳ ಅವಶ್ಯಕತೆ ಇರ್ತೈತಿ. ಅಂಥ ಸಂದರ್ಭಗಳಲ್ಲಿ ಕೂಡ ಸಿಬ್ಬಂದಿಗಳನ್ನು ಅಳವಡಿಸುವುದು ತಮ್ಮ ಕರ್ತವ್ಯ. ಜೊತೆಯಲ್ಲಿ ಆ ಒಂದು ಗದ್ದಲ ವ್ಯಾಪ್ತಿಯಲ್ಲಿ ಹೆಚ್ಚಿನ ಕಳ್ಳರ ಸಂಖ್ಯೆಯೂ ಕೂಡ ಇರ್ಬೋದು. ಆ ಕಳ್ಳರ ಒಂದು ಸಂಖ್ಯೆಯಲ್ಲಿ ಮೊಬೈಲ್ ಕಳ್ಳರು ಇರ್ಬೋದು, ಚೈನ್ ಕಳ್ಳರು ಇರ್ಬೋದು. ಈಗ ಆಲ್ರೆಡಿ ನಮ್ಮ ಭಾಗದಲ್ಲಿ ಚೈನ್ ಕಳ್ಳತನ ಆಗಿದ್ದಾವೆ. ಆ ಒಂದು ಗಮನ ಸೆಳೆಯುವಂಥ ಕೆಲಸ ನಮ್ಮದಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂತಂದರೆ ಎಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರ್ತಾರೆ. ಆಮೇಲೆ ಮೊಬೈಲ್ ಕಾಲ್ ಕೂಡ ಬಂದಿರ್ತಾರೆ. ಈಗ ಆಲ್ರೆಡಿ ಎಷ್ಟೋ ಮಂದಿ ತೊಗೊಂಡ್ಬಂದು ನೀವು ಪ್ಯಾಕೆಟ್ ಮಾಡಿರ್ತೀವಿ. ಅದರ ಜೊತೆಯಲ್ಲಿ ಅವರು ನಮ್ಮನ್ನು ಇದು ಕೂಡ ಇನ್ನೊಂದ್ಸಲ ಜಾಗೃತಿ ವಹಿಸುವಂಥ ಕೆಲಸ ನಮ್ಮದು ಆಗಿರ್ತದೆ, ನಮ್ಮದು ಆಗಿರ್ತದೆ ಅಂತೇಳಿ ತಮ್ಮದಿದೆ. ಅದರ ಜೊತೆಯಲ್ಲಿ ನಾವು ಕೂಡ ನಮ್ಮ ಜೊತೆಯಲ್ಲಿ ಇದ್ದೇವೆ. ಇವನ್ನ ಜನರು ನಾವು ನಮ್ಮ ಜೊತೆಯಲ್ಲಿ ಕಲಿತು ಹೇಳಿ ಇನ್ನೊಂದು 2 ಮಾತುಗಳನ್ನ ಕಡಿಮೆ ಲಾಸ್ಟ್ನೇ ಏನು ಹೊರಗೆ ಹೋಗುವಂತೆ ಸ್ವಲ್ಪ ದೇವರು ಸ್ವಲ್ಪ ಜಲ್ದಿ ಸ್ವಲ್ಪ ನಾವು ಹೇಳಿದ್ರು ಸ್ವಲ್ಪ ನೀವು ಬಂದು ಅವಸರ ಮಾಡಿ ಓದಿಸಿದ ಅದನ್ನು ಲೇಟ್ ಆಗುತ್ತೆ. ಓದಿಸಿ 9 ಜ್ಞಾನ ಭೇಟಿ ಕೊಡೋದಾರ ಅದನ್ನೊಂದು ಜಲ್ದಿ ಮಾಡಿ ಆದಷ್ಟು ಶಾಂತಿಯಿಂದ ಎಲ್ಲ ಕೂಡ ಮುಗಿಸೋಣ ಅಂತ ನಡೆದುಕೊಂಡಿದ್ದು ತಾವೆಲ್ಲರೂ ಬಂದು ಇದಕ್ಕೆ ಶೋಧ ಕೋರಿದ್ದೀರಿ. ನಾನು ಏನು ಹೇಳಬೇಕಂತ ಬಯಸ್ತೇನೆ. ನಮ್ಮ ಗೌಡರು ಹೇಳಿದರು, ಯಲ್ಲಪ್ಪಣ್ಣ ಹೇಳಿದರು, ನಮ್ಮ ಬಂಗಾಳ ಸರ್ ಎಲ್ಲರೂ ಹೇಳಿದರು ಈ ಊರಲ್ಲಿ ನಾನು ಹೊಸದಾಗಿ ಅಲ್ಲ ಅಂತ ಹೇಳಿ. ಅದು ನಿಜ ಐತಿ. ಊರಾಗಿ ಹೊಸದಾಗಿ ಅಲ್ಲ, ನಾನು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಎಲ್ಲ ಇಲ್ಲೇ ಮಾಡಿದ್ದೀನಿ. ತಾವು ಕೂಡ ನಮಗೆ ಅಷ್ಟೇ ಸಹಕಾರ ಕೊಟ್ಟಿದ್ದೀರಾ. ತಾವು ತಮ್ಮ ಮಗಳಿಗೆ ಯಾವ ರೀತಿ ನೋಡ್ಕೋಬೇಕಂತೇಳಿ ಮಾಡಿದ್ದೀರಾ ಅದೇ ಥರ ನೋಡ್ಕೊಂಡಿದ್ದೀರಿ. ಇದೇನು ಹೊರಗಳಿಕೆ ಅಲ್ಲ, ನಿಮ್ಮ ಮುಂದೆ ಬೇಕಂತೇಳಿ ಮಾಡ್ತಾ ಇಲ್ಲ. ಇಲ್ಲಿ ನಾನು 2 ವರ್ಷ ಬಂದು ಇಲ್ಲಿ ನೋಡ್ತಾ ಇದ್ದೀನಿ ನನಗೆ ಏನೈತೆ ಆಡಳಿತ ಅಂತ ಅನ್ನೋದು. ತಾವು ಕೂಡ ನನಗೆ ಸಹಕಾರ ಕೊಟ್ಟಿದ್ದೀರಿ. ನಾನು ಕೂಡ ತಮ್ಮ ತನಕ ನಾನು ಅನ್ಕೊಂಡಿದ್ದೀನಿ ಅಷ್ಟೇ. ಈ ಕಡೆ ಹಿಂದೂ ಆಗಲಿ, ಈ ಕಡೆ ಮುಸ್ಲಿಂ ಆಗಲಿ ಯಾವುದೇ ಒಂದು ಥರನೋ ಅನ್ಯವನ್ನು ಬಯಸಿಲ್ಲ. ತಾವಾದರೂ ಕೂಡ ಅದೇ ಥರ ಒಂದೇ ಥರ ರೀತಿಯಿಂದ ನಡ್ಕೊಂಡಿದ್ದೀರಿ. ಎಲ್ಲರೂ ಭಾವೈಕ್ಯತೆಯಿಂದ ಇದ್ದೀರಿ. ನಾನು ಬಂದಮೇಲೆ ಮೊದಲಿನೋ ಒಂದು ಸ್ವಲ್ಪ ಯಾರೋ
ಅಂತೇಳಿ ಅದು ನಾವು ತಿಳ್ಕೊಂಡಿದ್ದೀವಿ. ನಾನು ಇಲ್ಲಿದ್ದ ಇಲ್ಲಾರ್ದಾಗ ಆಗಿದ್ದು. ಬಟ್ ನಾನು ಬಂದಮೇಲೆ ಅದನ್ನು ಯಾವ ಕಾಲಕ್ಕೂ ಅದು ಅವಕಾಶ ಮಾಡಿಕೊಟ್ಟಿಲ್ಲ. ಎಲ್ಲರೂ ಈ ಕಡೆ ಹೇಳಿದ್ರು ಆಯ್ತಪ್ಪ, ಈ ಕಡೆ ಹೇಳಿದ್ರೆ ಆಯ್ತಕ್ಕ ಅಂತೇಳಿನೇ ನನಗೆ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲ ಒಳ್ಳೆ ರೀತಿಯಿಂದ ಮಾಡಿದ್ದೀರ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಈಗ ನಮ್ಮ ಸಹೋದರ ಹೇಳಿದರು ಬೈಕ್ ಕಳ್ತನ ಆಗ್ತಾವು, ಆಮೇಲೆ ಜಗಳ ಆಗ್ತಾವು ಅಂತಂದು. ಬೈಕ್ ಕಳ್ತನ ಆಗ್ತಾವು ಅಂತಂದ್ರೆ ಥೆಫ್ಟ್ ಆಗ್ತಾವು, ಕಳ್ತನ ಆಗ್ತಾವು ಅಂತಂದು ಮೊನ್ನೆ 18 ತೊಲೆ ಬಂಗಾರ ನಾನು ರಿಕವರಿ ಮಾಡಿ ಕೊಟ್ಟಿದ್ದೀನಿ. ಇನ್ನೊಂದು ಪುಣೆ 5 ತೊಲೆ ಬಂಗಾರನೂ ರಿಕವರಿ ಮಾಡಿ ಕೊಟ್ಟಿದ್ದೀನಿ. ಆಮೇಲೆ 28 ಬೈಕ್ಗಳನ್ನು ರಿಕವರಿ ಮಾಡಿ ಕೊಟ್ಟಿದ್ದೀನಿ. ನಂತರ ಸೆಂಟ್ರಿಂಗ್ ಪ್ಲೇಟ್ ಹೋಗಿದ್ದು ಸುಮಾರು 100 ಚಿಲ್ಲರ, ಅವು ಕೂಡ ನಾನು ರಿಕವರಿ ಮಾಡಿಕೊಟ್ಟಿದ್ದೀನಿ. ಮುಂದೆ ತಾಳಿ ಕಳ್ತನ ಆಗಿದ್ದು, ತಾಳಿಗಳನ್ನು ಕೂಡ ರಿಕವರಿ ಮಾಡಿಕೊಟ್ಟಿದ್ದೀನಿ. ನನ್ನ ಕರ್ತವ್ಯದಲ್ಲಿ ನಾನು ಯಾವುದೇ ಥರದನ್ನು ಅಲಸ್ಯತನ ಆಗಲಿ ನಿಷ್ಕಾಳಜಿತನ ಮಾಡಲಿಲ್ಲ. ಯಾಕಂದರೆ ಇಳಕಲ್ ಜನತೆ ಅಷ್ಟೇ ಅಲ್ಲ, ನನಗೆ ಆಲ್ ಓವರ್ ಕರ್ನಾಟಕ ಆಗಲಿ ಆಲ್ ಓವರ್ ಇಂಡಿಯಾದವರಾಗಲಿ ಎಲ್ಲರೂ ನಾನು ರಕ್ಷಣೆ ಮಾಡೋಳು, ನಾನು ರಕ್ಷಕರಿದ್ದೀನಿ. ನನ್ನ ಕೈಲಿ ಆಗ ಎಷ್ಟೊಷ್ಟು ನಮ್ಮ ಕೈಲಿ ಆಗುತ್ತೆ ಅಷ್ಟೊಂದು ನನ್ನ ಈ ಕಾಕಿ ಉಟ್ಕೊಂಡಿದ್ದಕ್ಕೆ ನಾನು ಇದನ್ನೆಲ್ಲ ಮಾಡಿ ರಿಕವರಿ ಮಾಡ್ತೀರಾ. ನಿಮ್ಮ್ಯಾಗ ನಮಗೆ ನಮ್ಮ ಇದ್ದಂಥ ಸಿಬ್ಬಂದಿನ ಮೇಲ್ಗಡೆ ಯಾವ ದೇಶ ಮಾಡಿದ್ರೆ ಮೇಲ್ಗಡೆ ಅರ್ಧ ಈ ಕಡೆ ಅರ್ಧ ಮಾಡಿಬಿಟ್ಟಿದ್ದಾರೆ. ಈಗ ಇರೋರನ್ನೇ ಎಷ್ಟು ಭಾಳ ಅಂದರೆ ಒಂದು 20-21 ಜನ. ಅದರೊಳಗೆ ಹೊರಗಡೆ ಔಟ್ ಡ್ಯೂಟಿ ಹೋಗೋರು ಸಾಕಷ್ಟು ಜನ ಇರ್ತಾರೆ. ಹಿಂಗಾಗಿ ಎಲ್ಲಿ ಬೇಕಾದ್ರೆ ನಾನೇ ಕಾಣ್ತೀನಿ, ನೀವು ನೋಡಿರ್ಬೋದು ಎಲ್ಲಿ. ಯಾಕಂದ್ರೆ ನನ್ನ ಸಿಬ್ಬಂದಿನೇ ಇಲ್ಲ, ಏನಾದರೂ ಕೂಡ ನಾನೇ ಬಂದಿರ್ತೇನೆ. ಸಣ್ಣ ಪುಟ್ಟ ಇದ್ರೂ ಕೂಡ ನಾನೇ ಬಂದಿರ್ತೇನೆ ಆಗ್ತೇನೆ. ನಮ್ಮ ಕ್ರೈಮ್ PSR ಕೃಷಿ ಅವರು ಕೂಡ ಒಂದು ಕಡೆ ಹೋದರೆ ನಾನು ಭಾಗಕ್ಕೆ ಹೋಗಿರ್ತೇನೆ. ನಮ್ಮ ದುರ್ಗೇಶನ್ನು ಗೊತ್ತೇನೆ, ನಿಮಗೆ ಮಧ್ಯಾಹ್ನ ತನಕ ಆಟಾಡ್ತಾರೆ. ಅದಕ್ಕೆ ಸಿಬ್ಬಂದಿ ಜಾಸ್ತಿ ಕೊರತೆ ಐತಿ. ಈಗ ಸಾಕಷ್ಟು ಸರಿ ನಮ್ಮ MLA ಸಾಹೇಬರನ್ನು ಕೂಡ ಅಲ್ಲೇ ಸೆಷನ್ಸ್ನಲ್ಲಿ ಬೇಡ್ಕೊಂಡಾರ, ಲೆಟ್ರೂ ಕೊಟ್ಟಾರ. ಅವು ಆಮೇಲೆ ನಮ್ಮ SP ಸಾಹೇಬರನ್ನು ಕೂಡ ಲೆಟ್ರ್ ಕೊಟ್ಟಿದ್ದಾರೆ. ಎಲ್ಲರೂ ಕೇಳಿದ್ವಿ, ಆದರೆ ಇನ್ನೂ ಒಂದಿಷ್ಟು ಹೆಚ್ಚಿಗೆ ಆದ್ರೆ ಈ ಜನತೆಗೆ, ಈ ಊರಿಗೆ ಜಾಸ್ತಿ ಜನ ಬೇಕಿದೆ. ಯಾಕಂತಂದ್ರೆ ಯಾವ ಟೈಮ್ದಾಗ ಇಲ್ಲಿ ಹಗಲೇ ಕಡಿಮೆ ಐತಿ, ರಾತ್ರಿ ಹೊತ್ತು ಜಾಸ್ತಿ ಇಲ್ಲಿ ಜನ ಅಡ್ಡಾಡೋದಾಗಲಿ ಏನೇ ಮಾಡೋದಾಗಲಿ ರಾತ್ರಿ ಇಳಕಲ್ದಲ್ಲಿ ಅದೊಂದು ಸ್ಪೆಷಲ್ ಆಗಿಬಿಟ್ಟೈತಿ. ಆಮೇಲೆ ನಾವು ಎಲ್ಲ ಸಾಕಷ್ಟು ಪ್ರಯತ್ನ ಪಟ್ಟು ಒಂದಿಷ್ಟು ಮಂದಿಗೆಲ್ಲ ಕುಡುಕರು ಹಾವಳಿನೂ ಕಡಿಮೆ ಮಾಡಿದ್ದೀವಿ. ಮುಂದೆ ಎಲ್ಲ ಜೂನಿಯರ್ ಕಾಲೇಜಲ್ಲಿ ಆಗಲಿ, ಇಲ್ಲಿ ರಸ್ತೆ ಕಟ್ಟದಾಗಲಿ, ಈ NH ಮೇಲೆ ಆಗಲಿ ಎಲ್ಲ ಕಡೆನೂ ಕೊಡ್ತಿದ್ರು. ಎಲ್ಲರಿಗೂ ನಾವು ಏನೇನು ಮಾಡಬೇಕು ಮಾಡಿದ್ದೀವಿ. ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ, ಈ ಮೊಹರಂ ಸಂಬಂಧವಾಗಿ ನನಗದನ್ನು ಗೊತ್ತಿದ್ದಿಲ್ಲ. ಇಲ್ಲಿ ಮೊಹರಂ ದೇವರ ಬೋರ್ಡ್ದಾಗ ಎದುರಿಗೆ ಬಂದು ಮುಂದೆ ಹೋಗ್ಲಾರ್ದಂಗೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಇಲ್ಲಿ ಒಂದು ಅಲ್ಲಂಪುರ ಪೇಟದಾಗ 2 ಕಡೆ ನೋಡಿದೆ ನಾನು. ಅಷ್ಟೆಲ್ಲ ಕಿಲದಾಗ ಒಂದು ನೋಡಿದೆ, ಅಲ್ಲಂಪುರ ಪೇಟದಾಗ ನೋಡಿದೆ. ದೇವ್ರು ಹೋಗ್ತಿರ್ತಾರೆ, ಎದುರಿಗೆ ಬಂದು ಅವ್ರಿಗೆ ಮುಂದೆ ಹೋಗಕ್ಕೆ ಕೊಡಂಗಿಲ್ಲಂತೆ. ನನಗೆ ಲಾಸ್ಟ್ ಇಲ್ಲಿನೂ ಗೊತ್ತಾಯ್ತು, ಅಲ್ಲಿನೂ ಗೊತ್ತಾಯ್ತು. ಇಲ್ಲಿಂದ ಏನು ದೇವ್ರು ಹೋಗ್ತಿರ್ತಾರಲ್ಲ ಅವ್ರು ಭಯ ನೋಡ್ರಿ, ನಮ್ಗೆ ಒಂದು ಸ್ವಲ್ಪ ದಾರಿ ಮಾಡಿಕೊಡ್ರಿ, ನನ್ನ ಭಾಳ ಟೀಕೆ ಮಾಡ್ತಾರೆ, ಒಟ್ಟು ದೇವ್ರು ಕೊಡಕ್ಕೆ ಬರಂಗಿಲ್ಲ ಅಂತೇಳಿ. ದಯವಿಟ್ಟು ಅದನ್ನು ಮಾಡ್ರಿ, ಬೇಡ ಅನ್ನಂಗಿಲ್ಲ. ನಿಮ್ಮ ಸಂಪ್ರದಾಯ ಏನಾಗಿ ಮಾಡಿರಿ, ಜಾಸ್ತಿ ಹೊತ್ತು ಕಾಡ್ಸಕ್ಕೆ ಹೋಗ್ಬೇಡ್ರಿ. ಆಮೇಲೆ ನಿಮ್ಮ ಹುಡುಗರು ಎಲ್ಲರಿಗೂ ಹೇಳ್ಕೊಡ್ರಿ, ನಮ್ಮ ಪೊಲೀಸರ ಜೊತೆ ವಾದ ಬೇಡ ಅಂತ ನಾವೇನು ಹೇಳ್ತೀವಿ, ನಿಮ್ಮ ಒಳ್ಳೆತನ ಹೇಳ್ತೀವಿ. ಅಲ್ಲಿ ಒಂದು ಚೂರು ತಪ್ಪಂದ್ರೆ ನೀವು ಇದ್ದಂಗೆ ಇನ್ನೊಂದು ಥರ ಹುಡುಗರು ಇರೋಂಗಿಲ್ಲ. ಯಾಕಂತಂದ್ರೆ ಅವ್ರು ಯಾವ್ದಂದಾಗ ಏನು ಜಗಳ ಮಾಡ್ಕೊತಾರೋ ಏನು ಬಿಡ್ತಾರೋ ಗೊತ್ತಾಗಂಗಿಲ್ಲ. ಅದಕ್ಕೋಸ್ಕರ ನಮ್ಮ ಇಳಕಲ್ ಮೆಸೇಜ್ ಕಳಿಸೋದು ಬೇಡ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಪೊಲೀಸರಿಗೆ ಸಹಕಾರ ಕೊಡಬೇಕು. ನಡ್ರಪ್ಪ ಮುಂದೆ ಅಂತಂದ್ರೆ ಹೋಗ್ಬೇಕು. ನೀವು ಹಿರಿಯರು ಯಾರು ಇರ್ತೀರಲ್ಲ, ಈ ಎಲ್ಲ ಕಡೆನೂ ಈಗ ದೇವ್ರು ಕೂರಿಸ್ತಾ ಇದ್ದೀರಲ್ಲ, ಆ ದೇವ್ರು ಕೂರಿಸ್ತಂತ ಎಲ್ಲರೂ ಲೀಡರ್ಸ್ ಇರ್ತಿರಲ್ಲ, ನೀವು ದೇವ್ರು ಬರೋ ಟೈಮ್ದಾಗ ನಿಮ್ಮ ಓಣೆಯಲ್ಲಿ ಈಗ ಇಷ್ಟು ಜನ ಸೇರಿದ್ದೀರಿ, ನಿಮ್ಮ ಹುಡುಗರಿಗೆ ಒಂದು ಸ್ವಲ್ಪ ಹೇಳಿದ್ರೆ ಅಂತ ಒಳ್ಳೇದಾಗುತ್ತೆ. ನೋಡ್ರಪ್ಪ, ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ, ಸಹಕಾರ ಮಾಡಿ, ಬೇಗ ನಡ್ರಿ, ಬೇಗ ಮುಗಿಸ್ರಿ ಅನ್ನೋಂತ ಹೇಳಿದ್ರೆ ನನಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಆಮೇಲೆ ನಮ್ಮ ಜಿಲ್ಲಾದಾಗ ಒಂದು ಸ್ವಲ್ಪ ಜೋರು ಮಾಡ್ತಾರೆ, ಅಲ್ಲಂಪುರ ಪೇಟೆನಾಗ ಒಂದು ಜೋರಾಗುತ್ತೆ. 2 ಕಡೆ ಇದೆ, ಎಲ್ಲಪ್ಪನ ಆ ಕಡೆ ಇದೆಯಲ್ಲ ಅಲ್ಲಿ ಒಂದು, ಆಮೇಲೆ ಜಿಲ್ಲಾದಾಗ ಇವ್ರ ಮನೆ ಕಡೆ ಒಂದು. ಮತ್ತು ಹೊಟ್ಟಿದ್ದೇನಿಲ್ಲ, ಶಾಂತಿ ಬಂದು ಅಲ್ಲಿಂದ ಗಾಂಧಿ ಚೌಕ್ನಾಗ ದೇವರು ನಿಂತು ಮುಂದೆ ಹೋಗ್ತಿರ್ತಾವೆ. ಅದಕ್ಕೆ ತಾವು ದಯವಿಟ್ಟು ಎಲ್ಲರಿಗೂ ಸಹಕರಿಸಿ, ನೀವೇ ಹಿರಿಯರಾದವ್ರು ಮುಂದೆ ನಿಂತ್ಕೊಂಡು ಅದನ್ನು ದಫನ್ ಆಗೋ ತನಕ ಕತ್ತಲು ರಾತ್ರಿ
ದಿವಸ ದಫನ್ ಆಗೋ ದಿವಸ ಒಂದು ಸ್ವಲ್ಪ ದೇವ್ರ ಬಳಿಗೆ ಹೋಗ್ತಾವಲ್ಲ ಅದಕ್ಕೆ ದಫನ್ ಅನ್ನೋದು. ದೇವ್ರ ಬಳಿಗೆ ಹೋಗ್ಬಿಟ್ಟು ಅಂದಾಗ ಅವ್ನು ಮುಂದೆ ನಿಂತು ಅದನ್ನು ಈ ಕಾರ್ಯವನ್ನು ಮಾಡಿಕೊಡ್ಬೇಕಂತ